ರಾಜು ಸರ್ ಅವರೇ ಅಂದ್ರು, ಬಂದ್ ನನ್ನ ಹತ್ರ ಕಲ್ತ್ಕೋ. ಅವರೇ ಕೊಟ್ರು ಇನ್ವೈಟ್. ಇಲ್ಲಿವರೆಗೂ ₹1 ತಗೊಂಡಿಲ್ಲ. ಅವ್ರ ಮನೆಗೆ ಹೋದ್ರೆ ಪಾಠ, ಆಟ, ಊಟ ಎಲ್ಲ ಅಷ್ಟು. ಅಂಡ್ ಹಿ ಯೂಸ್ ಟು ಟೀಚ್ ಅಸ್ ಸೋ ಮೆನಿ ಸಾಂಗ್ಸ್ ಅಂತಂದ್ರೆ. ಆಲ್ಕೋಹಾಲ್ ಅನ್ನೋದು ಒಂದು ಲೇಬಲ್ ಹಾಕ್ಬಿಟ್ರು. ಅಲ್ಲ, ಅಷ್ಟೇ ಅಲ್ಲ ರಾಜು ಸರ್. ನನ್ಗೆ ರಾಜು ಅನಂತ್ ಸ್ವಾಮಿ ಅಂತ ಹೇಳಿದ ಕೂಡಲೇ ನನ್ಗನ್ಸೋದು ಪ್ರಾಬಬ್ಲಿ ಹಿ ಡಿಡ್ಂಟ್ ವ್ಯಾಲ್ಯೂ ಹಿಮ್ಸೆಲ್ಫ್ ಸೋ ಮಚ್. ಟ್ರೂ, ಎಕ್ಸಾಕ್ಟ್ಲಿ. ಇವತ್ತು ಅವರಮ್ಮ ಬೇಜಾರು ಮಾಡ್ಕೊಳ್ತಾರೆ ದಟ್ ನಾನು ಅವನನ್ನ ಬರೀ ಒಬ್ಬ ಕಲಾವಿದನಾಗಿ ನೋಡ್ಬೇಕಿತ್ತು, ನಾಟ್ ಆಸ್ ಮೈ ಸನ್ ಅಂತ. ಅವ್ರು ಒಂಥರ ಹೆಂಗೆ ಅಂದ್ರೆ, ಒಬ್ಬ ಕಲಾವಿದ ಏನ್ ಬೇಕಾದ್ರೂ ಮಾಡ್ಬೋದು. ಅವರು ತಬ್ಲಾನು ಅಷ್ಟೇ, ಎಷ್ಟೋ ಸತಿ ಯಾರೋ ಒಂದೇನೋ ತಬ್ಲಾ ನುಡಿಸ್ತಾ ಇದ್ರೆ ಹಂಗಲ್ಲ ಕಣೋ ಠೇಕ ಅಂತ ತಗೊಂಡು ಅದನ್ನ ನುಡ್ಸೋರು. ಮ್ಯಾಂಡೋಲಿನ್ ನುಡಿಸ್ತಾ ಇದ್ರೆ ಫಿಂಗರಿಂಗ್ ಹಂಗಲ್ಲ ಅಂದ್ಬಿಟ್ಟು ಅದನ್ನ ನುಡ್ಸ್ಕೊಡೋರು. ಅಂಡ್ ಅವರಷ್ಟು ಫಾಸ್ಟೆಸ್ಟ್ ಇದು ಹಾರ್ಮೋನಿಯಂ ಪ್ಲೇಯರ್ ನನ್ನ ಲೈಫಲ್ಲೇ ನೋಡಿಲ್ಲ. ನೂರೊಂದು ನೆನಪು. ನಮ್ ತವ್ರ ಮನೆಗೆ ಬಂದಿದ್ದೆ ಯಾವಾಗ ನೀವು, ಅಂದ್ರೆ ಈ ಟಿವಿಗೆ? ಈ ಟಿವಿಗೆ ವೆನ್ ಐ ಎಂಟರ್ಡ್ ಫಸ್ಟ್ ಪಿ ಯು. ನಾನು ಫಸ್ಟ್ ಪಿ ಯು ಬಂದ ತಕ್ಷಣ ಈ ಟಿವಿಲಿ ರೂತ್ ಡಿಸೋಜಾ ಅಂತ. ಯಾ, ಎಕ್ಸಾಕ್ಟ್ಲಿ. ಶಿ ಈಸ್ ಲೈಕ್ ವೆರಿ ಸ್ವೀಟ್. ನಾನು ಎಲ್ಲಿದ್ದಾರೆ? ಶಿ ಇಸ್ ಇನ್ ಟಚ್ ವಿತ್ ಯು? ಯೆಸ್, ಶಿ ಈಸ್. ಎಲ್ಲಿದ್ದಾರೆ ಅವರು ಇವಾಗ ರೂತ್ ಅವರು? ಅವರು ಶಿ ಈಸ್ ಬಿಕಮ್ ಅ ಬಿಗ್ ಫುಡ್ ಬ್ಲಾಗರ್. ಹೌದಾ? ತುಂಬಾ ಚೆನ್ನಾಗಿ. ಆಮೇಲೆ ಇದು ಕಾಫಿ ಟೇಸ್ಟಿಂಗು ಅದ್ರಲ್ಲೆಲ್ಲ ಕನ್ವೆ ಮೈ ರಿಗಾರ್ಡ್ಸ್ ಟು ಖಂಡಿತ ಮೈ ಎಕ್ಸ್ ಕೊಲೀಗ್ ಅಲ್ವಾ. ಶಿ ಇಸ್ ಅ ವಂಡರ್ಫುಲ್ ಲೇಡಿ. ಪ್ಲೀಸ್ ಕನ್ವೆ ಮೈ ರಿಗಾರ್ಡ್ಸ್. ಖಂಡಿತ. ಬಂದೆ. ಆಮೇಲೆ ಏನಾಯ್ತು, ನನಗೆ ಒಂದು ಕಾನ್ಸೆಪ್ಟ್ ಇತ್ತು, ನೀವು ರಿಯಾಲಿಟಿ ಶೋಸ್ ಬರೀ ಹಾಡಕ್ಕೆ ಮಾಡ್ತಿರಲ್ಲ, ವೈ ಡೋಂಟ್ ಯು ಡೂ ಇಟ್ ಫಾರ್ ಇನ್ಸ್ಟ್ರೂಮೆಂಟ್ಲಿಸ್ಟ್. ನಮ್ಮ ಇನ್ಸ್ಟ್ರೂಮೆಂಟ್ಸ್ ಅವ್ರಿಗೆ ಎಲ್ಲೂ ರಿಯಾಲಿಟಿ ಶೋನೇ ಇಲ್ಲ. ಆಮೇಲೆ ಡಾನ್ಸ್ ಅವ್ರಿಗೆ ಎಲ್ಲಿದೆ? ಅವಾಗ ನಾವು ಫಸ್ಟ್ ಶುರು ಮಾಡಿದ್ದೆ ನಾವು. ನನ್ನ ಪ್ರೋಗ್ರಾಮ್ ಹೆಸರು ಮಿನುಗುತ್ತಾರೆ ಅಂತ ಪ್ರೋಗ್ರಾಮ್ ಹೆಸರು ಇಟ್ಬಿಟ್ಟು, ವೆನ್ ಐ ಪ್ರಪೋಸ್ಡ್ ಇಟ್ ಟು ETV, ಶಿ ವಾಸ್ ಹೆಡ್ಡಿಂಗ್ ಚಿಲ್ಡ್ರನ್ ಸೆಕ್ಷನ್. ಹೌದು, ಮಕ್ಕಳದು. ಕರೆಕ್ಟ್. ದೆನ್ ಶಿ ಸೆಡ್, ದೆನ್ ಕರೆದ್ರು ನನ್ನನ್ನು ಇಂಟರ್ವ್ಯೂ ಮಾಡಿದ. ಐ ಥಿಂಕ್ ಶ್ರೀಧರ್ ಸರ್ ಇದ್ರು ಅನ್ಸತ್ತೆ, ಇದ್ರು ಅನ್ಸತ್ತೆ. ಅವರೆಲ್ಲ ಇಂಟರ್ವ್ಯೂ ಎಲ್ಲ ಮಾಡಿದ್ರು ನನಗೆ. ಹೆಂಗ್ ಮಾಡ್ತೀರಾ ನೀವು, ಪ್ರೊಡಕ್ಷನ್ ಏನ್ ಮಾಡ್ತೀರಾ, ಬಜೆಟ್ ಏನಾಗುತ್ತೆ ಎಲ್ಲ. ಐ ಜಸ್ಟ್ ಸುಮ್ಮನೆ ಎಲ್ಲ ಹೇಳ್ದೆ. ದೇ ವರ್ ಲೈಕ್ ವೆರಿ ಮಚ್ ಓಕೆ, ಟಕ್ಕಂತ ಒಪ್ಕೊಂಡ್ಬಿಟ್ರು. ಹಾ. ಅಂಡ್ ವೆಂಕಿ ವಾಸ್ ಮೈ ಟೆಕ್ನಿಕಲ್ ಡೈರೆಕ್ಟರ್. ವೆಂಕಿ ಸರ್. ಅದೇ ಟೈಮ್ನಲ್ಲಿ ಅವ್ರೇನ್ ಮಾಡ್ತಾ ಇದ್ರು ಗೊತ್ತಾ, ಒಂದು ನಾಟಕಗಳ ವಿಷಯ ಕುರಿತಾಗಿ ಒಂದು ಕ್ವಿಜ್ ಮಾಡ್ತಾ ಇದ್ರು. ಅವರು ಸಿಹಿ ಕಹಿ ಚಂದ್ರು ಸೇರ್ಕೊಂಡು ಅದ್ರಲ್ಲೂ ನಮ್ಮನ್ ಕರೆದಿದ್ರು. ಇವರ್ 3-4 ಟೀಮ್ಗಳು ಮಾಡ್ಕೊಂಡು ನಾವು ಇವರು ಅದನ್ನ ಕಂಪ್ಲೀಟ್ ಕ್ವಿಜ್ ನ ಹೇಳ್ಕೊಡ್ತಾ ಇದ್ದಿದ್ದು ಸುಧೀಂದ್ರ ಅಂಕಲ್, ಸುಧೀಂದ್ರ ಶರ್ಮಾ ಅವರು. ಅದೂನು ಐ ವಿಲ್ ಗೋ ಬ್ಯಾಕ್ ಅಗೇನ್ ಫ್ರಮ್ ದೇರ್. ನಾನು ಸಂಗೀತ ಕಲಿಬೇಕು ಅಂತ ಸಂಗೀತ ನಮ್ದು ಶಾಸ್ತ್ರೀಯ ಕಲ್ತ್ಕೊಂಡು, ಆಮೇಲೆ ನಮ್ಮ ಗುರುಗಳು ಇನ್ನೊಬ್ರು ಶಿಷ್ಯ ಆದ BV ವಿಜಯಲಕ್ಷ್ಮಿ ಅಂತ ವಿದುಷಿ, ಅವ್ರ ಹತ್ರನೂ ಕಲ್ತ್ಕೊಂಡು ಕಂಟಿನ್ಯೂ ಮಾಡ್ತಾ ಇರ್ಬೇಕಾದ್ರೆ ನನಗೆ ಕಾಂಪಿಟೇಷನ್ಗಳಿಗೆಲ್ಲ ಹೋದಾಗ ಮೋನಿಕಾ ಅಂತ ಇನ್ನೊಬ್ಳು ಹುಡುಗಿ ಬರೋಳು, ತುಂಬ ಚೆನ್ನಾಗಿ ಹಾಡೋಳು. ಇವಾಗಲೂ ತುಂಬ ಚೆನ್ನಾಗಿ ಹಾಡ್ತಾಳೆ ಆಕೆ. ಸೊ ಅವರೆಲ್ಲ ಹಾಡೋದನ್ನ ಕೇಳ್ಬಿಟ್ಟು, ಇವ್ರಿಗೆಲ್ಲ ಕಲೆಕ್ಷನ್ ಎಲ್ಲಿ ಸಿಗ್ತಾ ಇದೆ, ಹೊಸ ಹೊಸ ಹಾಡುಗಳು ಹಾಡ್ತಾರೆ, ಯಾರು ಹೇಳ್ಕೊಡ್ತಾರೆ ಅಂತೆಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ರು ಮಾಲತಿ ಶರ್ಮನ್ ಹತ್ರ ಕಲಿತಾ ಇದ್ದೀನಿ ಅಂದರು. ನಾನು ಹೋಗ್ಬಿಟ್ಟು ಮಾಲತಿ ಆಂಟಿ ಹತ್ರ ಸೇರಿಕೊಂಡೆ. ಶಿ ವಾಸ್ ಸೋ ಗ್ರೇಷಿಯಸ್. ಬಾ ಅಂತ ಒಂಥರ ಆಲ್ಮೋಸ್ಟ್ ವಾರಕ್ಕೆ 4 ದಿನ ಪಾಠ ಆಗ್ಬಿಡೋದು. ಬೆಳಗ್ಗೆ ನನಗೆ ಸ್ಕೂಲ್ ಬೇರೆ ಲೇಟಾಗಿ ಶುರುವಾಗೋದು. ಸೊ ಐ ಯೂಸ್ ಟು ಗೋ ಎವ್ರಿ ಡೇ ಟಿಲ್ ನಾಗರ್ಬಾವಿ. ಫ್ರಮ್ ಹಿಯರ್ ಐ ಯೂಸ್ ಟು ಗೋ ಟೇಕ್ ಬಸ್ ಆ್ಯಂಡ್ ಗೋ. ಸೊ ಯಾ, ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನಗೂ ಚೆನ್ನಾಗಿ ಪಾಠ ಹೇಳ್ಕೊಟ್ರು, ಹಾಡುಗಳು ಹೇಳ್ಕೊಟ್ರು. ಆಮೇಲೆ ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ. ದಟ್ ಈಸ್ ವೆನ್ ಐ ಮೆಟ್ ರಾಜು ಸರ್. ಅನಂತನ ಹಬ್ಬ ಅಂತ ಮಾಡಿದ್ರು. ಅನಂತನ ಹಬ್ಬ ವೀಕ್ಷಕರೇ, ರಾಜು ಸರ್ ಅಂದ್ರೆ ನಮ್ಮ ಗ್ರೇಟ್ ಶ್ರೀ ರಾಜು ಅನಂತ ಸ್ವಾಮಿ ಅವರು, ನಮ್ಮ ಮೈಸೂರು ಅನಂತ ಸ್ವಾಮಿ ಸರ್ ಅವರ ಮಗ. ನಾನು ಅದನ್ನ ಮಾತಾಡ್ಲೇಬೇಕು ಅವ್ರ ವಿಚಾರ. ಖಂಡಿತ. ನಾನು ಹೋದೆ. ಆಮೇಲೆ ಅವರು ಆ ಕಾಂಪಿಟೇಷನ್ ಇಟ್ಟಿದ್ದು ಯಾಕೆ ಅಂದರೆ, ಅವ್ರ ತಂದೆಯ ಕಾಂಪೋಸಿಷನ್ಸ್ನ ಹಾಡಿ ಅದರಲ್ಲಿ ಯಾರು ಚೆನ್ನಾಗಿ ಹಾಡ್ತಾರೋ ಅವರಿಗೆ ಪ್ರೈಸ್ ಕೊಡೋಣ ಅಂತ. ನನಗೆ ಅದೆಲ್ಲ ಅಷ್ಟೆಲ್ಲ ಏನು ತಲೆಲಿಲ್ಲ, ಯಾರು ಕಂಪೋಸರ್ ಅವೆಲ್ಲ. ಪಾಪ ಅದನ್ನೇ ಹೇಳ್ಕೊಟ್ಟಿದ್ರು ಮಾಲತಿ ಆಂಟಿ. ಅಂದ್ರೂ ನನಗೆ ಯಾವ್ದು ಇಷ್ಟನೋ ಅದನ್ನ ಅಂತ ಅಂದ್ಬಿಟ್ಟು ಪೂತಿನ ಅವ್ರದ್ದು ಒಂದು ಜಯಶ್ರೀ ಅರವಿಂದ್ ಅವ್ರ ಹಾಡನ್ನ ಹಾಡ್ಬಿಟ್ಟೆ. ನಿಲ್ಲಿಸದಿರು ನೀ ವನಮಾಲಿ ಕೊಡಲಗಾನವಾ ಕೊಳಲಗಾನವಾ
ಸಾಯಂಕಾಲ ಪ್ರೈಸ್ ಅನೌನ್ಸ್ ಆಯಿತು, ನಂಗೆ ಫಸ್ಟ್ ಪ್ರೈಸು ಕೊಟ್ಬಿಟ್ರು. ಆದರೆ ನಾನು ಇರಲಿಲ್ಲ ಅಷ್ಟೊತ್ತಿಗೆ, ಮನೆಗೂ ಬಂದ್ಬಿಟ್ಟಿದ್ದೆ. ನಾನು ನಮ್ಮ ಅಕ್ಕ ಮಾತ್ರ ಹೋಗಿದ್ವಿ, ಲೇಟ್ ಆಗುತ್ತೆ ಅಂತ. ವಾಪಸ್ ಬಂದ್ಮೇಲೆ ನೆಕ್ಸ್ಟ್ ಡೇ ಈಸ್ ಕಾಲಿಂಗ್ ಮೀ, ಈಸಲ್ಲಿ ನಿಂಗೆ ಪ್ರೈಸ್ ಬಂದಿದೆ, ಆದರೆ ನಿಂಗೆ ಪ್ರೈಸ್ ಕೊಡಲ್ಲ ಅಂತ. ರಾಜು ಸರ? ಯಾಕೆ ಸರ್ ಅಂತ ಇದ್ದೀನಿ. ಅಲ್ಲ ಕಣೆ, ನಮ್ಮ ಅಪ್ಪನ ಹಾಡು ಹಾಡ್ಬೇಕು, ನೀನು ಇನ್ಯಾರ್ದೋ ಕಾಂಪೋಸಿಷನ್ ಹಾಡಿದ್ಯಾ ಅಂತ. ದೆನ್ ಇಟ್ ಕೇಮ್ ಟು ಮೀ ದಟ್ ಓ, ಈ ಕಾಂಪೋಸಿಷನ್ನು ಈಚ್ ಒನ್ಸ್ ಪರ್ಸ್ಪೆಕ್ಟಿವ್, ಇದಕ್ಕೊಂದು ಇಟ್ಸ್ ಸೋ ಮಚ್ ವ್ಯಾಲ್ಯೂ ಆಡೆಡ್. ದೆನ್ ಐ ಸೆಡ್, ರಾಜು ಸರ್ ಅವರೇ ಅಂದ್ರು, ಬಂದು ನನ್ನ ಹತ್ರ ಕಲ್ತ್ಕೋ. ಅವರೇ ಕೊಟ್ರು ಇನ್ವೈಟ್? ಇಲ್ಲಿವರೆಗೂ ₹1 ತಗೊಂಡಿಲ್ಲ. ಅವ್ರ ಮನೆಗೆ ಹೋದ್ರೆ ಪಾಠ, ಆಟ, ಊಟ ಎಲ್ಲ ಅಷ್ಟು. ಆ್ಯಂಡ್ ಹಿ ಈಸ್ ಟು ಟೀಚ್ ಅಸ್ ಸೋ ಮೆನಿ ಸಾಂಗ್ಸ್ ಅಂತಂದರೆ, ಇದರಲ್ಲಿ ನಮ್ಮ ಪ್ರೋಗ್ರಾಮ್ಸಲ್ಲಿ, ಗಣಪತಿ ಪ್ರೋಗ್ರಾಮು ಮತ್ತೊಂದಲ್ಲೆಲ್ಲ ಸ್ಟೇಜ್ ಮೇಲೆ ಹೇಳ್ಕೊಟ್ಬಿಡೋರು ಹೊಸ ಹಾಡು. ಯೂಸ್ ಟು ಕಂಪೋಸ್ ಇಟ್ ಆನ್ ಸ್ಟೇಜ್, ಅಲ್ಲೇ ಹೇಳ್ಕೊಡೋರು. ಎಂತ ಮ್ಯೂಸಿಷಿಯನ್ ಸ್ನೇಹಿತರೆ ರಾಜು ಅನಂತ ಸ್ವಾಮಿ. ಸಚ್ ಎ ಬಿಗ್ ಅಸೆಟ್ ಟು ಅವರ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ಅನ್ನೋದು ನಿಜವಾಗ್ಲೂ ಒಂದು ದುರಂತ. ಅದು ನಾವು ತುಂಬಾ ಒಬ್ಬ ಪ್ರತಿಭೆನ ಮಿಸ್ ಮಾಡ್ಕೊತಾ ಇದೀವಿ. ನೀವು ಕಂಡಂತೆ ರಾಜು ಸರ್ ಅಂದ್ರೆ ನಾವೆಲ್ಲ ನೋಡ್ದಂಗೆ ಒಂದು ಮಗು ಮನಸ್ಸು ಅವ್ರಿಗೆ. ಅಯ್ಯೋ, ಅವ್ರನ್ನ ಒಂದಕ್ಕೆ ಲೇಬಲ್ ಮಾಡ್ಬಿಟ್ರು ಸುಮಾರು ಜನ. ಆಲ್ಕೋಹಾಲ್ ಅನ್ನೋದು ಒಂದು ಲೇಬಲ್ ಹಾಕ್ಬಿಟ್ರು. ಅಲ್ಲ, ಅಷ್ಟೇ ಅಲ್ಲ ರಾಜು ಸರ್. ರಾಜು ಸರ್ ಸಮಥಿಂಗ್, ಇಟ್ ಇಸ್ ನಾಟ್ ಸೋ. ಅವ್ರು ನೆನೆಸ್ಕೊಂಡ್ರೆ ಒಂಥರ ಎಮೋಷನಲ್ ಆಗ್ತೀನಿ ನಾನು, ಖಂಡಿತ. ಯಾಕೆಂತಂದ್ರೆ ನಮ್ದು ಎಷ್ಟೋ ಕಾರ್ಯಕ್ರಮಗಳು, ನಮ್ದು ಟಿವಿಯ ಗೆಟ್ ಟುಗೆದರ್ಗಳಲ್ಲೆಲ್ಲ ಅವರ ಹಾಡು ಇನ್ನೂ ಗುಯ್ಗುಡ್ತಾ ಇದೆ. ಅಂಡ್ ವಂಡರ್ಫುಲ್ ಆಕ್ಟರ್. ಅಯ್ಯೋ, ಅವ್ರು ಒಂಥರ ಹೆಂಗೆ ಅಂದ್ರೆ, ಒಬ್ಬ ಕಲಾವಿದ ಏನ್ ಬೇಕಾದ್ರೂ ಮಾಡ್ಬೋದು. ಅವರು ತಬ್ಲಾನು ಅಷ್ಟೇ, ಎಷ್ಟೋ ಸತಿ ಯಾರೋ ಒಂದೇನೋ ತಬ್ಲಾ ನುಡಿಸ್ತಾ ಇದ್ರೆ, ಹಂಗಲ್ಲ ಕಣೋ ಠೇಕ ಅಂತ ತಗೊಂಡು ಅದನ್ನ ನುಡ್ಸೋರು. ಮ್ಯಾಂಡೋಲಿನ್ ನುಡಿಸ್ತಾ ಇದ್ರೆ ಫಿಂಗರಿಂಗ್ ಹಂಗಲ್ಲ ಅಂದ್ಬಿಟ್ಟು ಅದನ್ನ ನುಡ್ಸ್ಕೊಡೋರು. ಫ್ಲೂಟ್ಗೆ ಹೇಳೋರು ಯಾವುದು ಬೆರಳನ್ನ ಮುಚ್ಕೊಂಡು ಯಾವ್ದೊಂದು ಜಾಸ್ತಿ ತೆಗೆದು ಎಲ್ಲ ಮಾಡಬೇಕು. ಅಂಡ್ ಅವರಷ್ಟು ಫಾಸ್ಟೆಸ್ಟ್ ಇದು ಹಾರ್ಮೋನಿಯಂ ಪ್ಲೇಯರ್ ನನ್ನ ಲೈಫಲ್ಲೇ ನೋಡಿಲ್ಲ. ವೆನ್ ಅದ್ನಾನ್ ಸಾಮಿ ವಾಸ್ ಕಾಲ್ಡ್ ದ ಫಾಸ್ಟೆಸ್ಟ್ ಇದು ಪಿಯಾನೋ ಪ್ಲೇಯರ್, ನಾನು ರಾಜು ಸರ್ ಹತ್ರ ಜಗಳ ಆಡಿದ್ದೆ. ನಿಮಗೆ ನಿಮ್ಮ ಹೊರೈಸನ್ಸ್ನ ಇದು ಮಾಡ್ಕೊಳಕ್ಕೆ ಗೊತ್ತಿಲ್ಲ, ನೀವಿನ್ನೂ ಇಲ್ಲೇ ಕೂತ್ಕೊಂಡು ಏನೋ ಮಾಡಿಕೊಂಡು ಯು ಶುಡ್ ಗೋ ಇಂಟರ್ನ್ಯಾಷನಲ್ ಅಂತೆಲ್ಲ ಎಷ್ಟು ಜಗಳ ಮಾಡಿದ್ದೆ ಅವ್ರ ಜೊತೆ ಅಂತಂದರೆ. ಐ ಫೀಲ್ ನನಗೆ ರಾಜು ಅನಂತ ಸ್ವಾಮಿ ಅಂತ ಹೇಳಿದ ಕೂಡಲೇ ನನಗನ್ಸೋದು ಪ್ರಾಬಬ್ಲಿ ಹಿ ಡಿಡ್ಂಟ್ ವ್ಯಾಲ್ಯೂ ಹಿಮ್ಸೆಲ್ಫ್ ಸೋ ಮಚ್. ಟ್ರೂ, ಎಕ್ಸಾಕ್ಟ್ಲಿ, ಪರ್ಫೆಕ್ಟ್, ವೆರಿ 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 ಟ್ರೂ. ಭಗವಂತ ಅಷ್ಟು ಹೇರಳವಾಗಿ ಕೊಟ್ಟಂತ ಪ್ರತಿಭೆನ ಅವ್ರಿಗೆ ತುಂಬಾ ಒಂಥರ ಇದೇನು ಅನ್ನೋ ಥರ ಅವ್ರಿಗಾದ್ರೂ ಗೊತ್ತಿರಲಿಲ್ಲ ಪಾಪ ವ್ಯಾಲ್ಯೂ. ಖಂಡಿತ. ಇವತ್ತು ಅವರಮ್ಮ ಬೇಜಾರು ಮಾಡ್ಕೊಳ್ತಾರೆ ದಟ್ ನಾನು ಅವನನ್ನ ಬರೀ ಒಬ್ಬ ಕಲಾವಿದನಾಗಿ ನೋಡಬೇಕಿತ್ತು, ನಾಟ್ ಆಸ್ ಮೈ ಸನ್ ಅಂತ. ತುಂಬ ಕಲಾವಿದ್ರ ಮನೆಗಳಲ್ಲಿ ಅಂದರೆ ಈ ಥರ ಡೆಸ್ಟಿನೀಸ್ ಚೈಲ್ಡ್ ಅಂತ ಹೇಳ್ತಾರಲ್ಲ, ಆ ಥರ ಕಲಾವಿದ್ರ ಮನೆಗಳಲ್ಲಿ ಆ ಮನೆಯವರು ಅವ್ರನ್ನ ವ್ಯಾಲ್ಯೂ ಮಾಡೋದೇ ಇಲ್ಲ. ಹೊರಗ್ನವ್ರಿಗೆ ಗೊತ್ತಾಗತ್ತೆ ವ್ಯಾಲ್ಯೂ. ಎಲ್ಲಿದ್ದಾರೆ ಅವ್ರ ತಾಯಿ? ಎಲ್ಲಿದ್ದಾರೆ ಇವಾಗ? ಅವರು JP ನಗರ್ನಲ್ಲಿದ್ದಾರೆ. ಯು ಇನ್ ಟಚ್ ವಿತ್ ದಮ್? ಯಾ. ಅಯ್ಯೋ, ನಾನು ಆಮೇಲೆ ನನಗೆ ದೇರ್ ಆರ್ 2-3 ಇನ್ಸಿಡೆಂಟ್ಸ್ ಪ್ಲೀಸ್ ಹೇಳಿ. ರಾಜು ಸರ್ ಹೋಗೋಕ್ಕೆ 3-4 ಡೇಸ್ ಮುಂಚೆ ನನಗೆ ತುಂಬಾ ಕಾಲ್ ಮಾಡಿದ್ದಾರೆ. ನಿಮ್ಗ? ಹಾ, ಅದು ಏನು ಅವ್ರು ಕಾಲ್ ಮಾಡೋದು, ಆ್ಯಂಡ್ ನಾನು ಅವಾಗ ಮನೇಲಿ ಇರಲಿಲ್ಲ, ನಮ್ಮ ಆಂಟಿ ಮನೇಲಿದ್ದೆ. ಅವ್ರು ಕಾಲ್ ಮಾಡೋದು, ಪುಟಕ ನಾನೇನೋ ಹೇಳಬೇಕು ಅನ್ನೋದು, ಕಾಲ್ ಕಟ್ ಆಗೋಗೋದು. ಅದು ರಾತ್ರಿ 11:30-12 ಗಂಟೆ. ನಾನು ಬಹುಶಃ ಅವರು ಎಲ್ಲೋ ಯಾವುದೋ ಊರಲ್ಲಿದ್ದಾರೆ, ಏನೋ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಐ ಡಿಡ್ಂಟ್ ಬಾದರ್ ಟು ಕಾಲ್ ಬ್ಯಾಕ್. 2 ಡೇಸ್ ಆದಮೇಲೆ ಹಿ ಈಸ್ ಬೀನ್ ಹಾಸ್ಪಿಟಲೈಸ್ಡ್ ಅಂತ ಬಂತು. ನಾನು ನೋಡಕ್ಕೆ ಹೋಗೋಣ ಅಂತ ಅವತ್ತು ಇಡೀ ದಿನ ಆಗಲೇ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಹಿ ಈಸ್ ನೋ ಮೋರ್. ಆ್ಯಂಡ್ ಐ ಆಮ್ ಜಸ್ಟ್ ಸಿಟ್ಟಿಂಗ್ ನಿಯರ್ ದ ವಿಂಡೋ. ಕೇಳ್ಬಿಟ್ಟು ನಂಗೆ ತುಂಬ ಬೇಜಾರಾಯಿತು. ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಅವಾಗಿನ್ನು ಮೊಬೈಲ್ ಬಂದಿತ್ತು, ವಿ ಆಲ್ ಹ್ಯಾಡ್ ದಟ್ ಬಟನ್ ಫೋನ್ ಹತ್ರ, ಕೀಪ್ಯಾಡ್ ಫೋನ್. ಎಸ್. ಆಮೇಲೆ ತುಂಬ ಬೇಜಾರಾಗೋಗ್ಬಿಟ್ಟಿತ್ತು ನನಗೆ. ಒಂಥರ ನಮ್ಮ ಅಣ್ಣನ ಕಳ್ಕೊಂಡಷ್ಟು, ಅಂದರೆ ಅವ್ರು ಅವ್ರ ಮನೆಯವಳೇ ಅಂತ ನನಗೆ ಅಷ್ಟು ಇದು ಮಾಡಿದ್ರು ಅವರು. ಅಳು ಅಂದರೆ ಅಳು ಬಂದ್ಬಿಟ್ಟಿತ್ತು ನನಗೆ. ಐ ವಾಸ್ ಜಸ್ಟ್ ಸಿಟ್ಟಿಂಗ್ ನಿಯರ್ ದ ವಿಂಡೋ. ಅದು ಏನು 3rd or 4th ಫ್ಲೋರ್ನಲ್ಲಿ ಗಾಳಿಲಿ ಒಂದು ಪೇಪರ್ ಹಾರ್ಬಿಟ್ ಬಂತು. ಆಯ್ತಾ, ಅದು ನನ್ನ ಹತ್ರ ಇನ್ನೂ ಇದೆ, ಕಳಿಸಿ ಖಂಡಿತ ನಾನು ಫೋಟೋ ಕಳಿಸಿ ಪ್ಲೀಸ್. ಪೇಪರ್ ಹಾರ್ಬಿಟ್ ಬಂತು. ಏನು ಅಂದರೆ ಗುರುನಾನಕ್, ಅವತ್ತು ಗುರುವಾರ ಬೆಳಗ್ಗೆ ಬೇರೆ. ನನಗೆ ಎಷ್ಟು ಶಾಕ್ ಆಯಿತು ಅಂತಂದರೆ, ಐ ಫೆಲ್ಟ್ ರಾಜು ಓನ್ಲಿ ಹ್ಯಾಸ್ ಕಮ್ ಬ್ಯಾಕ್ ಇನ್ ದಟ್ ಫೋಟೋ ಅಂತ ಅಂದ್ಬಿಟ್ಟು ನಾನು ಸ್ಟಿಲ್ ಅದನ್ನು ಎಷ್ಟು ಸರಿ ನೋಡ್ತೀನಿ ಗೊತ್ತಾ ಆ ಫೋಟೋನ ನಾನು. 3rd, 4th ಫ್ಲೋರ್ಗೆ ಆ ಮೇಲ್ಗಡೆ ಯಾವ ಮನೆನೂ ಇಲ್ಲ,
ಎಲ್ಲಿಂದ ಹಾರಿ ಬರೋ ಅವರೇ 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 ನಿಜವಾಗ್ಲೂ ಗುರು ನಿಮ್ಮ ಹತ್ರನೇ ಇದ್ದಾರೆ. ನಿಜವಾಗ್ಲು ನಂಗೆ ಅವತ್ ಮಾತ್ರ ನನ್ಗೆ ಎಷ್ಟು ಶಾಕ್ ಆಯ್ತು ಅಂತಂದ್ರೆ ಫ್ರಮ್ ದೆನ್ ಆನ್ ಐ ಸಿ ರಾಜು ಇಸ್ ಎವ್ರಿವೇರ್. ರಾಜು ಸರ್ ಏನಂತಾರೆ, ಓಕೆ ಇದು ಒಂದು ಹೇಳಲೇಬೇಕು. ನಾನು ಅವರು ಒಂದು ಆಲ್ಬಮ್ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸರ್ ಏನಂದ್ರು ನನಗೆ, ಇದು ಮಂಕುತಿಮ್ಮನ ಕಗ್ಗ ಎಲ್ಲರೂ ಮಾಡ್ತಾರೆ ಕಡೆ, ನೀನು ಮರುಳು ಮುನಿಯನ್. ಅವ್ರಿಗೆ ಸಾಹಿತ್ಯ ಜ್ಞಾನ ಎಷ್ಟಿತ್ತು ಗೊತ್ತಾ, ಅವರು ಕನ್ನಡ MA ಮಾಡ್ಕೊಂಡಿದ್ರು. ಮರಳು ಮುನಿಯನ ಕಗ್ಗ ನೀನು ಓದಿದ್ಯಾ, ಇನ್ನೂ ಚೆನ್ನಾಗಿದೆ, ಜನಕ್ಕೆ ಅರ್ಥ ಆಗದೆ ಇರೋದ್ರಿಂದ ಜನ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿ. ಐ ವಾಸ್ ಲೈಕ್ ಅಯ್ಯೋ ಹೌದಾ ಅಂತಂದ್ಬಿಟ್ಟು ಐ ಬಾಟ್ ದಟ್ ಬುಕ್. ಅವ್ರಿಗೊಂದು ಕಾಪಿ ತೊಗೊಂಡೆ, ನಾವಿಬ್ಬರು ಕೂತ್ಕೊಂಡು ಒಂದು ಕಂಪೋಸಿಷನ್ ಮಾಡಿದ್ರು ಆ ಕ್ಯಾಸೆಟು. ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ. ಕಂಪೋಸಿಷನ್ ಎಲ್ಲ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕೇಳಿದ್ರೆ ಅಳು ಬಂದುಬಿಡ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದರು. ನನ್ನ ಈ ದುಷ್ಟ ಜನರ ಒಂದು ಸಹವಾಸ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಬೇರೆ ಬೇರೆ ರೀತಿಲೂ ಅಫೆಕ್ಟ್ ಮಾಡುತ್ತೆ. ನೆಗೆಟಿವ್ ಎನರ್ಜಿ ಬೇರೆ ರೀತಿಲೂ ಅಫೆಕ್ಟ್ ಮಾಡುತ್ತೆ. ರಮ್ಯಾ ವಶಿಷ್ಠ ಅವರ ನೂತನ ಪ್ರಯತ್ನ ವಿಭೂತಿ, ಸಂಗೀತ ಹಾಗೂ ನೃತ್ಯ ರೂಪಕದ ವಿನೂತನ ಕಾರ್ಯಕ್ರಮ ಇದೇ ಮಾರ್ಚ್ 27ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ನಡೀತಾ ಇದೆ. ಟಿಕೆಟ್ಗಳಿಗಾಗಿ ಡಿಸ್ಕ್ರಿಪ್ಷನ್ ನಲ್ಲಿರುವ ಬುಕ್ ಮೈ ಶೋವಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿ. ಕುಡಿಬೇಡ, ಅದ್ ಮಾಡ್ಬೇಡ, ನಾನು ಎಷ್ಟು ಜನ ಕೇಳ್ತೀನಿ, ನಿಮಗೆ ರಾಜು ಕುಡಿತಾನೆ ಅನ್ನೋದು ಹೆಂಗ್ ಗೊತ್ತಾಯ್ತು ಅಂದ್ರೆ, ರಾಜು ಸಂಗೀತದಿಂದ ಗೊತ್ತಾಯ್ತು. ಬಿಕಾಸ್ ಹಿ ಬಿಕೇಮ್ ಸೋ ಪಾಪ್ಯುಲರ್. ಎಷ್ಟು ಜನ ಕುಡಿದು ರೋಡಲ್ಲಿ ಬಿದ್ದಿರಲ್ಲ, ನಾವೇನು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ?